ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ಶುರುವಾಗುತ್ತೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲಿ ಒತ್ತುವರಿ ತೆರವು ಕಾರ್ಯವನ್ನು ನಡೆಸಲಾಗುತ್ತೆ. ಬೆಂಗಳೂರು ನಗರದಲ್ಲಿ ನಡೆಯಲಿರುವ ಒತ್ತುವರಿ ತೆರವು ಕಾರ್ಯ, ಒತ್ತುವರಿ ತೆರವಿನ ಜೊತೆಗೆ ಫುಟ್ಪಾತ್ ದುರಸ್ತಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗುತ್ತೆ. ಪೊಲೀಸರು ಪಾಲಿಕೆ ಇಲಾಖೆ ಸಮನ್ವಯದಲ್ಲಿ ಕಾರ್ಯಾಚರಣೆಗೆ ಎಲ್ಲ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸದಿದ್ದರೆ ದಂಡ ವಿಧಿಸುವ ಎಚ್ಚರಿಕೆಯನ್ನ ಈಗಾಗಲೇ ಕೊಡಲಾಗಿದೆ. ಫುಟ್ಪಾತ್ ಒತ್ತುವರಿ ತೆರವಿಗೆ ಸೂಚನೆಯನ್ನ ಸಚಿವ ಕೃಷ್ಣ ಬೈರೇಗೌಡ ಕೊಟ್ಟಿದ್ರು. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸೂಚನೆಯನ್ನ ಕೊಟ್ಟಿದ್ರು. ಅದರಂತೆ ಇವತ್ತಿನಿಂದ ಒತ್ತುವರಿ ತೆರವು ಕಾರ್ಯ ಆಗ್ತಾ ಇದೆ. ಒಂದು ಕಡೆಯಲ್ಲಿ ನಮ್ಮದು ಬ್ರ್ಯಾಂಡ್ ಬೆಂಗಳೂರು, IT ಸಿಟಿ, ಗಾರ್ಡನ್ ಸಿಟಿ, ಹೀಗೆ ಅನೇಕ ಹೆಸರುಗಳಿಂದ ಬೆಂಗಳೂರು ಕರೆಸಿಕೊಳ್ಳುತ್ತೆ. ಆದರೆ ಈ ಫುಟ್ಪಾತ್ ಒತ್ತುವರಿ ಆಗಿರುವಂಥ ಕಾರಣಕ್ಕಾಗಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಎನ್ನುವಂಥ ಆರೋಪ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಒತ್ತುವರಿ ತೆರವು ಕಾರ್ಯ ಇವತ್ತಿನಿಂದ ಆರಂಭ ಆಗುತ್ತೆ. ಈ ರೀತಿಯಾಗಿ ತೆರವು ಕಾರ್ಯಾಚರಣೆ ಆದರೆ ಬೆಂಗಳೂರಿನಲ್ಲಿರುವಂಥ ಬೀದಿ ಬದಿ ವ್ಯಾಪಾರಿಗಳ ಕತೆ ಏನು? ಅವರ ಜೀವನೋಪಾಯಕ್ಕಾಗಿ ಸರ್ಕಾರ ಏನಾದರೂ ಚಿಂತನೆ ಮಾಡಿದೆಯಾ? ಹೇಗೆ ಸಂಪತ್ತು, ಬೆಂಗಳೂರಿನಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿಗಳಿದೆ, ರಾಜ್ಯ ಹೆದ್ದಾರಿ ಇದೆ, ಪ್ರಮುಖ ರಸ್ತೆಗಳಿದೆ, ಮುಖ್ಯ ರಸ್ತೆ ಇದೆ, ಮತ್ತೆ ಅಡ್ಡ ರಸ್ತೆಗಳು ಕೂಡ ಇದೆ. ಆದ್ರೆ GBA ತೆಗೆದುಕೊಳ್ಳುವಂತ ತೀರ್ಮಾನ ಏನಂತಂದ್ರೆ ಪ್ರಮುಖ ರಸ್ತೆಗಳು ಮತ್ತೆ ಮುಖ್ಯ ರಸ್ತೆಗಳು, ಈ ಒಂದು ರಸ್ತೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಕ್ಸಿಡೆಂಟ್ಗಳು ಹೆಚ್ಚಳ ಆಗ್ತಿದೆ. ಪ್ರತಿ ವರ್ಷ ಆಕ್ಸಿಡೆಂಟ್ ನಿಂದ ಸುಮಾರು 350ರಿಂದ 400 ಜನ ಸಾಯ್ತಿದ್ದಾರೆ. ಇದಕ್ಕೆ ಕಾರಣ ಏನಂತ ಕೇಳಿದಾಗ ಸರಿಯಾದಂತ ಪಾದಚಾರಿ ಮಾರ್ಗ ಇಲ್ಲ. ಆ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಳ್ಳೋಕ್ಕಾಗದೆ ಆ ಮುಖ್ಯ ರಸ್ತೆಗಳಲ್ಲಿ ಮತ್ತು ಪ್ರಮುಖ ರಸ್ತೆಗಳಲ್ಲಿ ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದಾಗ ಹಿಂದೆಯಿಂದ ವೇಗವಾಗಿ ಬರ್ತಿದ್ದಂತ ವೆಹಿಕಲ್ಸ್ ಹಿಟ್ ಅಂಡ್ ರನ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದರಿಂದ ಅಪಘಾತಗಳಾಗ್ತಿದೆ ಅಂತ ಒಂದು ಕಾರಣ ಬಂದಿತ್ತು. ಮತ್ತೊಂದು ಕಡೆ ಏನಂತಂದ್ರೆ ಎಲ್ಲಂದ್ರಲ್ಲಿ ಇಲ್ಲಿಗಲ್ ಆಗಿ ಫುಟ್ಪಾತ್ ಗಳನ್ನ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಒಂದಷ್ಟು ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಆ ಪಾರ್ಕಿಂಗ್ ಮಾಡಿದಾಗ ಏನ್ ಮಾಡ್ತಾರೆ, ಬೈಕ್ ಸವಾರರು ಏನ ಮಾಡ್ತಾರೆ, ಆ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಮಾಡ್ತಾರೆ. ಇವ್ರು ಸಡನ್ ಆಗಿ ರೈಟ್ ಹೋಗ್ತಾರೆ, ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಹಿಂದೆಯಿಂದ ಬಂದಂತ ವೆಹಿಕಲ್ಸ್ ಸ್ಪೀಡ್ ಆಗಿ ಅದು ಕೂಡ ಹಿಟ್ ಅಂಡ್ ರನ್ ಆಗ್ತಿದೆ. ಈ ತರದ ಪ್ರಕರಣಗಳು ಪದೇ ಪದೇ ಹೆಚ್ಚಳ ಆಗ್ತಿದೆ. ಇದೇ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಎಲ್ಲಂದ್ರೆ ಅಲ್ಲಿ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸುಗಮವಾಗಿ ಸಂಚಾರವನ್ನ ಮಾಡಬೇಕು. ಅದ್ರ ಜೊತೆ ಸಾರ್ವಜನಿಕರ ಸುಗಮವಾಗಿ ಫುಟ್ಪಾತ್ ನಲ್ಲಿ ನಡ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಮಾಡಲೇಬೇಕು. ಫುಟ್ಪಾತ್ ಅನ್ನ ಯಾರು ಕೂಡ ಎನ್ಕ್ರೋಚ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅನ್ನ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ ಪ್ರಮುಖ ರಸ್ತೆ ಮತ್ತೆ ಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಗಳನ್ನ ಒತ್ತುವರಿಯನ್ನು ಮಾಡಿಕೊಂಡಿದ್ರು ಅವೆಲ್ಲವನ್ನು ಕೂಡ ತೆರವು ಮಾಡುವಂತೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ GBA ಅವರು 5 ಪಾಲಿಕೆಗಳಲ್ಲೂ ಕೂಡ ಪ್ರಮುಖ ರಸ್ತೆ, ಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಅಂಗಡಿಗಳನ್ನು ಇಟ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಪಾರ್ಕಿಂಗ್ ಗಳನ್ನ ಮಾಡ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಕೆಲವೊಂದಷ್ಟು ಜನ ಫುಟ್ಪಾತ್ ಅನ್ನೇ ಎನ್ಕ್ರೋಚ್ಮೆಂಟ್ ಅನ್ನ ಮಾಡಿಕೊಂಡು ಕೆಲವೊಂದಷ್ಟು ಅಂಗಡಿಯನ್ನು ಕಟ್ಟಿರ್ತಾರೆ, ಇಂಥವೆಲ್ಲವನ್ನು ಕೂಡ ತಕ್ಷಣದಿಂದಲೇ ಕೂಡ ತೆರವನ್ನ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆ ತೆರವನ್ನು ಕೂಡ ಏಕಾಏಕಿ ಮಾಡ್ತಿಲ್ಲ. 1 ತಿಂಗಳ ಕಾಲ ಗಡುವನ್ನ ಕೊಟ್ಟು ಯಾರ್ಯಾರು ಒತ್ತುವರಿಯನ್ನ ಮಾಡ್ಕೊಂಡ್ರು ಅವರು ಸ್ವಯಂ ಪ್ರೇರಿತವಾಗಿ ಅವರೇ ತೆರವನ್ನ ಮಾಡ್ಕೊಳ್ಳಿ, ಇಲ್ಲವಾದ್ರೆ ನಾವೇ ತೆರವು ಮಾಡ್ತೇವೆ, ಅದಕ್ಕೆ ಏನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ ಅದಕ್ಕೆ ದಂಡವನ್ನು ಕೂಡ ವಿಧಿಸ್ತೇವೆ ಅಂತ ಕೂಡ ಹೇಳಿದ್ದಾರೆ. ಒಂದು ವೇಳೆ GBA ಅಧಿಕಾರಿಗಳು ಯಾರಾದ್ರೂ ಬಂದು ತೆರವನ್ನ ಮಾಡೋಕೆ ಬಂದಾಗ ಅವ ಏನ್ ಸಹಕಾರ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿಯಂತ ಫೈನ್ ಇಲ್ಲ. ಒಂದು ವೇಳೆ ಏನಾದ್ರೂ ಅಡ್ಡಿಪಡಿಸಿದ್ರೆ ಇಲ್ಲ ಎಕ್ಸ್ಟ್ರಾ ಏನಾದ್ರೂ ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡಿಕೊಂಡು ಕೆಲವೊಂದಷ್ಟು ಜನ ಜಾಹೀರಾತು ಫಲಕಗಳನ್ನು ಕೂಡ ಹಾಕೊಂಡು ನಮ್ಮ ಹೋಟೆಲ್ ನಲ್ಲಿ ಈ ರೀತಿಯಾದ ತಿಂಡಿ ಸಿಗುತ್ತೆ, ಈ ರೀತಿಯಂತ ಜ್ಯೂಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದಷ್ಟು ಜನ ಫುಟ್ಪಾತ್ ಅಲ್ಲಿ ಒಂದಷ್ಟು ಜನ ಬೋರ್ಡ್ಗಳಿಟ್ಟಿದ್ರೆ ಒಂದಷ್ಟು ಜನ ಏನ್ ರಸ್ತೆಯಲ್ಲಿ ಕೂಡ ಇಟ್ಟಿರುವಂತ ಉದಾಹರಣೆಗಳು ಕೂಡ ಉಂಟು. ಇಂಥವೆಲ್ಲವನ್ನು ಕೂಡ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈಗ ಸದ್ಯಕ್ಕೆ ನಾನು ಏನ್ ಸರ್ಕಲ್ ಮಾರಮ್ಮ ಟೆಂಪಲ್ ಹತ್ರ ಇದ್ರೆ ಇದೇ GBA ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಒಂದು ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿದೆ. ಸುಂದರವಾದಂತಹ ಸುಮಾರು 10ರಿಂದ 12 ಅಡಿ ಇರುವಂತಹ ಪಾದಚಾರಿ ಮಾರ್ಗವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಇರಬೇಕಾಗಿರೋದು ಏನಂತಂದ್ರೆ ಪಾದಚಾರಿಯವರು ಸುಗಮವಾಗಿ ನಡ್ಕೊಂಡು ಹೋಗ್ಲಿ ಅಂತ. ಆದ್ರೆ ಇಲ್ಲಿ ಒಂದಷ್ಟು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಡಬ್ರೀಸ್ ಅನ್ನು ಹಾಕಿದರೆ, ಕಸವನ್ನು ತಂದು ಹಾಕಿದರೆ, ಮರದ ರೆಂಬೆ ಕೊಂಬೆಗಳನ್ನು ಕೂಡ ಹಾಕಿದರೆ, ಒಂದಷ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಒಂದಷ್ಟು ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡುವಂತವ್ರು ಕೂಡ ಇಟ್ಕೊಂಡಿದ್ದಾರೆ. ಇದರಿಂದ ಯಾರು ಕೂಡ ಸಂಚಾರ ಮಾಡೋದಕ್ಕಾಗೋದಿಲ್ಲ. ಇನ್ನು ಇದೇ ರೀತಿಯಾಗಿ ಕೂಡ ಸುಂದರವಾದಂತಹ ಫುಟ್ಪಾತ್ ನಲ್ಲಿ ಒಂದಷ್ಟು ಜನ ಅಕ್ರಮವಾಗಿ ಪಾರ್ಕಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಪಾದಚಾರಿಗಳು ನಡ್ಕೊಂಡು ಹೋಗಬೇಕು ಅಂತ ಒಂದಷ್ಟು ಪ್ರಶ್ನೆಗಳು ಕೂಡ ಬಂದಿತ್ತು. ಇದೆಲ್ಲದಕ್ಕೂ ಕೂಡ ತಾರ್ಕಿಕ ಹಂತ ಆಡಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಬೈರೇಗೌಡ ಸೂಚನೆ ಕೂಡ ಕೊಟ್ಟಿದ್ರು. ಇದೇ ಕಾರಣಕ್ಕಾಗಿ GBA ಆಯುಕ್ತರಾದಂತಹ ಮಹೇಶ್ ರಾವ್ ಅವರು ಕೂಡ ಪ್ರತಿಯೊಂದು
ಏನ್ ಪಾಲಿಕೆ ಒಂದು ಮುಖ್ಯ ಆಯುಕ್ತರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ARO AEE ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿ ಮಾರ್ಷಲ್ಗಳ ಸಹಾಯದೊಂದಿಗೆ ಎಲ್ಲಾ ಕಡೆ ಕೂಡ ಪಾದಚಾರಿಗಳನ್ನ ಒತ್ತುವರಿ ತೆರವು ಮಾಡೋದಕ್ಕೆ ಹೋಗ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ಏನಂತಂದ್ರೆ, ನಾವು ಯಾವ್ದು ಕಾರಣಕ್ಕೂ ಕೂಡ ಏನು ಫುಟ್ಪಾತ್ ವ್ಯಾಪಾರಿಗೆ ನಾವು ತೊಂದರೆ ಕೊಡುವ ಉದ್ದೇಶ ನಾವಿಲ್ಲ. ಮುಖ್ಯ ರಸ್ತೆ ಪ್ರಮುಖ ರಸ್ತೆಯನ್ನ ಬಿಟ್ಟು ಏನು ಕ್ರಾಸ್ ರೋಡ್ ಇರುತ್ತೋ ಆ ಕ್ರಾಸ್ ರೋಡ್ ಅಲ್ಲಿ ನಿಮ್ಮ ವ್ಯಾಪಾರವನ್ನ ಮಾಡ್ಕೊಳ್ಳಿ, ಇಲ್ಲ ಬೇರೆ ಮಾರ್ಕೆಟ್ಗಳಿಗೆ ಹೋಗಿ ವ್ಯಾಪಾರವನ್ನ ಮಾಡಿ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಇದಕ್ಕೆ ಬೀದಿ ಬದಿ ವ್ಯಾಪಾರಿಗಳು ಯಾವ ರೀತಿಯಾಗಿ ಸಹಕಾರ ಕೊಡ್ತಾರೆ ಅಂತ ಕಾದು ನೋಡ್ಬೇಕಿದೆ ಸಂಪತ್. ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.